ನಮಸ್ತೆ, ರುಚಿಕರ ಅಡುಗೆ ಮನೆಗೆ ಸ್ವಾಗತ. ನಮಸ್ಕಾರ. ಇದು ಹಲಸಿನ ಹಣ್ಣಿನ ಬೀಜದಿಂದ ಸಮೋಸ ಮಾಡಿದ್ದೀನಿ. ಯಾಕಂದರೆ ಎಷ್ಟು ಹೆಲ್ದಿ ಫುಡ್ ಅಂದರೆ ಅಷ್ಟು ಹೆಲ್ದಿ ಫುಡ್ ಇದು. ಸಂಜೆ ಹೊತ್ತು ಟೀ ಕಾಫಿ ಜೊತೆಯಲ್ಲಿ ಈ ಥರ ಮಾಡಿಕೊಂಡು ಬಿಸಿ ಬಿಸಿಯಾಗಿ ನೆಂಚ್ಕೊಂಡು ತಿಂತಾದರೆ ಎಷ್ಟು ರುಚಿ ಅಂದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಅಷ್ಟು ರುಚಿ ಇದೆ ನೋಡಿ. ಎಷ್ಟು ಒಂಥರ ಈ ಥರ ಬರುತ್ತೆ ನೋಡಿ. ನೋಡಿ ನೋಡಿ ಎಷ್ಟು ಮೃದುವಾಗಿ, ಹೊರಗಡೆ ಎಲ್ಲ ಒಂಥರ ಕುರುಮ್ ಅಂತಿರುತ್ತೆ. ಅಷ್ಟು ರುಚಿಯಾಗಿದೆ. ಇದು ನೆಂಚ್ಕೊಂಡು ಕಾಫಿ ಕುಡಿತಾಯಿದ್ರೆ, ಟೀ ಕುಡಿತಾಯಿದ್ರೆ ಇನ್ನೂ ತಿನ್ನಬೇಕು, ಇನ್ನೂ ಕುಡಿಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಹಲಸಿನ ಬೀಜ ಮಕ್ಕಳಿಗೆ, ದೊಡ್ಡವರಿಗೆ, ಹೆಂಗಸರಿಗೆ ಎಲ್ರಿಗೂ ತುಂಬ ಆರೋಗ್ಯ. ಆಮೇಲೆ ಭಾಳ ಒಂದು ಶಕ್ತಿ ಬರುತ್ತೆ ಈ ಬೀಜದಲ್ಲಿ. ಹಲಸಿನ ಬೀಜ ಅಂದರೆ ಅಷ್ಟು ಒಂದಿದು. ನೀವು ಒಂದು ಸತಿ ಟ್ರೈ ಮಾಡಿ. ಅದೆಂಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಹಲಸಿನ ಹಣ್ಣಿನ ಬೀಜದ ಸಮೋಸ ಮಾಡುವ ವಿಧಾನ ತೋರಿಸ್ತೀನಿ. ಇದು ಹಲಸಿನ ಬೀಜ ಉಪ್ಪು ಹಾಕಿ ಬೇಯಿಸಿ ಚಿಪ್ಪೆ ತೆಗೆದು ಪೂರ್ತಿ ಈ ಥರ ಮೆತ್ತಗೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಅದಕ್ಕೆ ಒಗ್ಗರಣೆಗೆ ಬೇಕಾಗೋದು ಸಾಮಾನು: ಎಣ್ಣೆ, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಕಾಳು ಜಜ್ಜಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಸಣ್ಣ ಕಟ್ ಮಾಡೋದು ಟಮಾಟೊ, ಸಣ್ಣ ಕಟ್ ಮಾಡಿರೋದು ಹಸಿಮೆಣಸಿನಕಾಯಿ, ರುಚಿಗೆ ತೆಂಗಿನಕಾಯಿ. ಇಷ್ಟು ಹಾಕ್ಬೇಕು, ಜಾಸ್ತಿ ಹಾಕಬಾರ್ದು. ಈ ಥರ ಇಟ್ಕೊಂಡ್ರೆ ಇಷ್ಟ ಆಗಬೇಕು. ಆಮೇಲೆ ಸಣ್ಣ ಕಟ್ ಮಾಡಿರೋದು ಕರಿಬೇವಿನ ಸೊಪ್ಪಿದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವಾನ, ಸೋಂಪು 2 ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತು ಬಣ್ಣಕ್ಕೆ ಬೇಕಾದಷ್ಟು ಅರಿಶಿನ ಪುಡಿ. ಇಷ್ಟೆಲ್ಲ ಸೇರಿಸಿ ಒಗ್ಗರಣೆ ಹಾಕ್ಕೊತೀನಿ ಬನ್ನಿ. ಮೊದಲಿಗೆ ಒಲೆ ಹಚ್ಚೋಣ. ಈಗ ಬಾಣಲಿ ಇಟ್ಟು, ಬಾಣಲಿ ನೀರೆಲ್ಲ ಒಣಗಬೇಕು. ನೀರಿದ್ದಂಗೆ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಒಣಗಬೇಕು. ನೀರೆಲ್ಲ ಒಣಗಿದ ಮೇಲೆ ಎಣ್ಣೆ ಹಾಕಬೇಕು. ನೀರಿದ್ದಂಗೆ ಎಣ್ಣೆ ಹಾಕಿದ್ರೆ ಅದು ಮುಖಕ್ಕೆ, ಕೈಗೆ ಎಲ್ಲ ಸಿಡಿದು ಬಿಡುತ್ತೆ. ಅದಕ್ಕೆ ಪೂರ್ತಿ ಈ ಥರ ಒಣಗಬೇಕು ಬಾಣಲಿ. ಒಣಗಿದ ಮೇಲೆ ಎಣ್ಣೆ ಜಾಸ್ತಿ ಬೇಕಾಗಲ್ಲ, ಒಂದು ಸ್ವಲ್ಪ. ಯಾಕಂದ್ರೆ ಮತ್ತೆ ಎಣ್ಣೆ ಹಾಕಿ ಕರಿತೀವಲ್ಲ, ಹಾಗಾಗಿ ಸ್ವಲ್ಪ. ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ, ಎಣ್ಣೆ ಕಾಯ್ತಾ ಇದೆ. ಯಾಕಂದರೆ ಎಣ್ಣೆ ಹಸಿದ್ದಾಗಲೇ ಹಾಕಿಬಿಟ್ರೆ ಸಾಸಿವೆ ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಅದು ಚಿಟಪಟ ಅಂತ ಬೇಗ ಅನ್ನೋದೇ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ಬೇಗ ಹಾಕಿದ್ದೀನಿ. ಯಾಕಂದರೆ ಸಾಸಿವೆ ಇದು ಜೀರಿಗೆ ಜೊತೆಲೇ ಹಾಕಬಾರ್ದು. ಜೀರಿಗೆ ಬೇಗ ಕರಗಾಗಿಬಿಡುತ್ತೆ. ಬೇಗ ಜೀರಿಗೆ ಕರಗಾಗಿಬಿಟ್ರೆ ಬಾಯಿ ಸಿಕ್ಕಿದಾಗ ಒಂಥರ ಸಿಹಿ ವಾಸನೆ ಬರುತ್ತೆ. ಅದಕ್ಕೆ ಜೀರಿಗೆ ಚಟಪಟ ಅಂದಾದಮೇಲೆ, ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ ಹಾಕಬೇಕು. ನೋಡಿದ್ರಾ ಏನು ಚಟಪಟ ಅಂತಿದೆ. ಈಗ ಯಾವಾಗ ಜೀರಿಗೆ ಹಾಕಿದ್ರೆ ನೀವು ಸ್ವಲ್ಪ ಅಂಗೈಗೆ ಹಾಕ್ಕೊಂಡು ಹಿಂಗೆ ಒಸಿ ಹೀಗೆ ಮಾಡಿ ಹಾಕಿದ್ರೆ ಜೀರಿಗೆ ಘಮ ಬಿಟ್ಕೊಳುತ್ತೆ. ಆವಾಗ ಒಳ್ಳೆ ರುಚಿ ಬರುತ್ತೆ. ಘಮ್ಮ ಅಂತಿರುತ್ತೆ ಜೀರಿಗೆ ರುಚಿ. ಹಸಿಮೆಣಸಿನಕಾಯಿ ಫಸ್ಟಿಗೆ ಹಾಕಬೇಕು. ಯಾಕಂದರೆ ಅದು ಎಣ್ಣೆಯಲ್ಲಿ ಚೆನ್ನಾಗೆ ಫ್ರೈ ಆಗಬೇಕು. ಆವಾಗ ಗ್ಯಾಸ್ಟ್ರಿಕ್ ಆಗಲ್ಲ. ನಾವು ಕೊನೆಗೆ ಹಾಕ್ತೀವಿ ಅಂದರೆ ಅದು ಗ್ಯಾಸ್ಟ್ರಿಕ್ ಆದಂಗೆ ಆಗಿಬಿಡುತ್ತೆ. ಮೆಣಸಿನ್ಕಾಯಿ ಎಲ್ಲ ಇದಾಗಿದೆ. ಈಗ ಈರುಳ್ಳಿ, ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಈಗ ತಿರುಗಿ. ಈಗ ಉರಿ ಜಾಸ್ತಿ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಹಾಕಬೇಕಾದ್ರೆ ಉರಿ ಜಾಸ್ತಿ ಮಾಡಿಕೊಂಡ್ರೆ ಕಣ್ಣಿಗೆ ಮುಖಕ್ಕೆ ಸಿಡಿದು ಬಿಡುತ್ತೆ. ಅದಕ್ಕೆ ಮೆಣಸಿನ್ಕಾಯಿ ಹಾಕಬೇಕಾದ್ರೆ ಉರಿ ಕಮ್ಮಿ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಿದ್ಮೇಲೆ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಮುಖಕ್ಕೆಲ್ಲ ಸಿಡಿದು, ಕಣ್ಣಿಗೆಲ್ಲ ಸಿಡಿದು, ಕಣ್ಣೆಲ್ಲ ಉರಿಯುತ್ತೆ. ಜಾಸ್ತಿ ನುಣ್ಣಗೆ ಮಾಡಬೇಡಿ. ಸ್ವಲ್ಪ ಬೆಂದ ಮೇಲೆ, ಸ್ವಲ್ಪ ಅರ್ಧ ಬೆಂದ ಮೇಲೆ ಟೊಮೆಟೊ ಹಾಕಿ. ಈ ಟೊಮೆಟೊ, ಈರುಳ್ಳಿ ಬೇಗ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಬೇಕು. ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೆಂದ್ಬಿಡುತ್ತೆ. ಯಾಕಂದರೆ ಭಾಳ ಮೆತ್ತಗಾಗಂಗೆ ಬೇಯಿಸ್ಬೇಡಿ, ಮತ್ತು ಎಣ್ಣೆಲಿ ಬೇರೆ ಕರಿಬೇಕಲ್ಲ. ಸ್ವಲ್ಪ ಎಲ್ಲ ಅರ್ಧ ಬರ್ಧ ಬೆಂದರೆ ಒಂಥರ ಬಾಯಿಗೇನು ಕರಮ್ ಅಂತ ಸಿಗುತ್ತೆ, ತಿನ್ನೋಕೆ ರುಚಿ ಇರುತ್ತೆ. ಅದೇ ಕುರುಮ್ ಸಿಕ್ಕರೆ ಚೆಂದ. ನೋಡಿ, ಹಲಸಿನ ಬೀಜದ್ದು
ಸಮೋಸ ಮಕ್ಳಿಗೆ ಭಾಳ ಇಷ್ಟ ಆಗುತ್ತೆ. ಹಲಸಿನ ಬೀಜ ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿಯರು, ನಮ್ಮ ಅಜ್ಜಿ ಹಲಸಿನ ಬೀಜ ಸಾರು, ಬಸ್ಸಾರು ಎಲ್ಲ ಮಾಡ್ತಿದ್ರು, ನಾವು ತಿಂತಿದ್ವಿ. ಈಗಿನ ಮಕ್ಕಳು ಹಲಸಿನ ಬೀಜ ಸಾರಾಗಲಿ ಪಲ್ಯ ಆಗಲಿ ಮಾಡಿಕೊಟ್ರೆ ಮೂಗು ಮುರಿತಾರೆ. ನಿಮಗೆ ಗೊತ್ತಲ್ಲ, ಈಗಿನ ಮಕ್ಕಳು ಒಂದು ತಿಂದರೆ ಹೆಚ್ಚು, ಒಂದು ತಿಂದರೆ ಕಮ್ಮಿ. ಅದಕ್ಕೆ ಮಕ್ಳಿಗೆ ಗೊತ್ತಾಗಬಾರ್ದು ಅಂಥೇಳಿ ಅವರಿಗೆ ಶಕ್ತಿನೂ ಬರಬೇಕು, ಒಳ್ಳೆ ಆರೋಗ್ಯ ಇರಬೇಕು ಅಂಥೇಳಿ ರುಚಿಯಾಗಿ ಈ ಥರ ಮಾಡಿಕೊಟ್ರೆ ಗೊತ್ತೇ ಆಗಲ್ಲ ಮಕ್ಕಳಿಗೆ ಇದು ಹಲಸಿನ ಬೀಜದ್ದು ಅಂಥೇಳಿ. ಮಾಮೂಲಿ ಸಮೋಸ ಅಂದ್ಕೊಂಡು ಹಾಗೆ ತಿಂದೇ ಬಿಡ್ತಾರೆ ಮಕ್ಕಳು. ಈಗ ಇದು ಜೀರಿಗೆ ಇದೆಲ್ಲ ಹಾಕಿದ್ದೀವಲ್ಲ, ಈ ಕೊತ್ತಂಬರಿ ಕಾಳು ಜಜ್ಜಿದ್ದೀನಿ, ಇದು ಒಂಥರ ಘಮ ಬರುತ್ತೆ ಸಮೋಸಕ್ಕೆ, ಇದು ಇರಲೇಬೇಕು. ಈ ಥರ ಹಾಕಿ ಸ್ವಲ್ಪ ಎಣ್ಣೆಲಿ ಈ ಥರ ಬಾಡಿಸ್ಬೇಕು. ಆಮೇಲೆ ಕರಿಬೇವಿನ ಸೊಪ್ಪು ಫಸ್ಟಿಗೆ ಹಾಕಬಾರ್ದು. ಕರಿಬೇವಿನ ಸೊಪ್ಪು ಫಸ್ಟಿಗೆ ಹಾಕಿದ್ರೆ ಅದೆಲ್ಲ ಸೀದೋಗ್ಬಿಡುತ್ತೆ, ಅದರ ಪರಿಮಳ ಆಗಲಿ ಅದರದೊಂದು ಘಮ ಆಗಲಿ ಏನೂ ಇರಲ್ಲ. ಅದಕ್ಕೆ ಟೊಮಟೊ ಈರುಳ್ಳಿ ಬೆಂದಮೇಲೆ ಹೆಂಗೂ ಸಣ್ಣ ಕಟ್ ಮಾಡಿರ್ತೀವಲ್ಲ, ಈ ಥರ ಕೊನೆಗೆ ಹಾಕಿದ್ರೆ ಅದು ಒಳ್ಳೆ ಘಮ ಬರ್ತಾ ಇರುತ್ತೆ. ಈಗ ಅರಿಶಿನ ಪುಡಿ ಹಾಕ್ತೀನಿ. ಅದು ಕಣ್ಣಿಗೆ ಚೆನ್ನಾಗಿ ಕಂಡ್ರೆ ತಿನ್ನೋಕ್ಕೆ ಇಷ್ಟ. ನಾವು ಚೆನ್ನಾಗಿ ಕಾಣಲಿಲ್ಲ ಅಂದರೆ ಅದು ಎಷ್ಟು ರುಚಿ ಇದ್ರೂ ಕಣ್ಣೇ ಬೇಡ ಅಂತ ರಿಜೆಕ್ಟ್ ಮಾಡಿಬಿಡುತ್ತೆ. ಅದಕ್ಕೆ ಫಸ್ಟ್ ಕಣ್ಣಿಗೆ ಚೆನ್ನಾಗಿ ಕಾಣಬೇಕು. ಅದಕ್ಕೆ ಕಣ್ಣಿಗೆ ಚೆನ್ನಾಗಿ ಕಾಣಬೇಕಾದ್ರೆ ಸ್ವಲ್ಪ ಕಲರ್ ಹಾಕ್ತೀವಿ. ಈಗ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೋಬೇಕು. ಈಗ ಹಲಸಿನ ಬೀಜ ಎಲ್ಲ ಹಾಕಿ ತಿರುತ್ತೀನಿ ಈ ಒಗ್ಗರಣೆಗೆ. ಪೂರಿ ಸಣ್ಣಗೆ ಮಾಡ್ಕೊಳ್ರಿ, ಇಲ್ಲಾಂದರೆ ಒಂಥರ ಸೀದಂಗೆ ಆಗಿಬಿಡುತ್ತೆ. ಯಾಕಂದರೆ ಮೊದಲೇ ಅದು ಬೈ ಇರುತ್ತಲ್ವ. ನೋಡಿ ಈ ಥರ ಎಲ್ಲ ಪೂರ್ತಿ ಎಲ್ಲ ಹೊಂದ್ಕೊಟ್ಟು ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಈಗೆಲ್ಲ ಮಿಕ್ಸ್ ಆದಮೇಲೆ ಈ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ, ಇದು ಇನ್ನೂ ನಮ್ಮ ಮನೆ ಹತ್ರ ಬೆಳೆದ ಕೊತ್ತಂಬರಿ ಸೊಪ್ಪು, ಇದರ ಅಂಗಡಿದಲ್ಲ, ಇದು ಬತ್ತಿ ಗಮ್ಮಂತ ತೆಂಗಿನಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು. ನೋಡಿ ಕಾಯಿ ತುರಿ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ರುಚಿಗಷ್ಟೇ. ಈಗ ಹಾಕಿ ಕ್ಲೀನಾಗಿ ಮತ್ತಿನೊಂದು ಸತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿರಿ, 1-2 ತಿನ್ನೋರು ಸಮೋಸ ಇನ್ನೂ ಕೊಡು ಅಂತ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲ ಕೇಳ್ತಾರೆ, ಅಷ್ಟು ರುಚಿ ಇದೆ. ಒಂದ್ಸತಿ ಮಾಡಿ ನೋಡಿ ಆಮೇಲೆ ನೀವೇ ಮತ್ತೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಏನು ಅಂತೇಳಿ. ಅಷ್ಟು ರುಚಿಯಾಗಿದೆ. ಎಲ್ಲ ಮಾಡಿ ತಿಂದು ನೋಡಿ ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ, ಚೆನ್ನಾಗಿದ್ರು ಕಮೆಂಟ್ ಮಾಡಿ. ದಯವಿಟ್ಟು ಬೈಯೋಕ್ಕೆ ಮಾತ್ರ ಹೋಗಬೇಡಿ, ಆಯಿತಾ? ಇದು ಎಲ್ಲ ಆಯ್ತು. ಈಗ ಒಲೆ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಿಬಿಡ್ತೀನಿ. ಅಂದರೆ ಬಿಸಿ ಮುಟ್ಟೆ ಟೇಸ್ಟ್ ಬಿಡುತ್ತಲ್ಲ, ಅದಕ್ಕೆ ಈಗ ಒಲೆ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿ. ಅಲ್ಲಿ ಮೈದಾ ಹಿಟ್ಟೆಲ್ಲ ಆಗಲೇ ಕಲಸಿಟ್ಟಿದ್ದೀನಿ ನೋಡಿ. ಈ ಥರ ಎಲ್ಲ ಚಪಾತಿ ಅದಕ್ಕೆ ಎಲ್ಲ ಈ ಥರ ಕಲಸಿಟ್ಟಿದ್ದೀನಿ ನೋಡಿ. ಈ ಥರ ಇದೆ ಎಲ್ಲ ಪೂರ್ತಿ. ಸ್ವಲ್ಪ ತಣ್ಣಗಾಗೋಷ್ಟೆಲ್ಲ ಉಂಡೆ ಮಾಡಿಕೊಂಡು ಅದಕ್ಕೆ ಬೇಕಾದದೆಲ್ಲ ಮಾಡ್ತೀನಿ. ಆಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ, ಆಯಿತಾ? ಈ ಹಲಸಿನ ಬೀಜದ್ದೆಲ್ಲ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಮೈದಾ ಹಿಟ್ಟಲ್ಲೆಲ್ಲ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಎಣ್ಣೆ ಕಾದಿದೆ, ಬೇಕು ಎಣ್ಣೆ ಜಾಸ್ತಿ ಕಾದರೆ ಒಳಗೆ ಬೇಯಲ್ಲ, ಮೇಲೆಲ್ಲ ಸೀದಾಗ ಆಗಿಬಿಡುತ್ತೆ. ಒಂದೊಂದೇ ಮೆಲ್ಲಗೆ ಬಿಡಬೇಕು. ಕೈ ಜೋಪಾನ ಎಣ್ಣೆ ಕೈ ಹಾಕ್ಬಿಟ್ಟಿದ್ದೀವಿ. ಮತ್ತು ನೋಡಿ ಎಲ್ಲ ಹಾಕಿದ್ದೀನಿ. ಈಗ ಹಾಕಿದ ತಕ್ಷಣ ತಿರ್ಗಿಸ್ಬೇಡ್ರಿ, 1-2 ನಿಮಿಷ ಬಿಟ್ಟು ನೋಡಿ. ಫಸ್ಟ್ ಹಾಕಿದ್ವಲ್ಲ ಅವೆಲ್ಲ ಇದಾಗ್ತವೆ. ಸ್ವಲ್ಪ ಉರಿ ಸ್ವಲ್ಪ ಕಮ್ಮಿ ಮಾಡಿಕೊಡ್ರಿ, ಯಾಕಂದರೆ ಫಸ್ಟಿಗೆ ಎಣ್ಣೆ ಜೋರಾಗಿ ಕಾದಿರುತ್ತಲ್ವ. ನೋಡಿ ಈ ಥರ ಎಲ್ಲ ಪೂರ್ತಿ ಮೇಲೆ ತಿರುಗಿ ಹಾಕ್ರಿ. ಹಿಂಗೆ ಸಣ್ಣ ಉರಿ ಇರಲಿ. ಎಲ್ಲ ಬಾಣಲಿಗೆ ಹಾಕಿದ್ಮೇಲೆ ಉರಿ ಕಮ್ಮಿ ಮಾಡಿಕೊಡ್ರಿ. ಮತ್ತು ಫಸ್ಟಿಗೆ ಉರಿ ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಎಣ್ಣೆ ತಣ್ಣಗಾಗ್ಬಿಡುತ್ತೆ ಬೇಗ, ಯಾಕಂದರೆ ಇವು ಹಸಿ ಇರ್ತಾವಲ್ಲ, ಹಾಗಾಗಿ ಬೇಗ ಎಣ್ಣೆ ತಣ್ಣಗಾಗ್ಬಿಡುತ್ತೆ. ಈ ಮೇಲೆ ತಿರುಗಿ ಹಾಕ್ರಿ. ನೋಡಿ ಒಂದು ಬಿಚ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಬಂದ ನೋಡಿ ಪೂರ್ತಿ. ಈ ಥರ ಆಕಾರದಲ್ಲಿ ನೋಡಿದ್ರೆ ಮಕ್ಳಿಗೆ ಇನ್ನೂ ತಿನ್ನಬೇಕು ಅಂತ ಹೇಳ್ತವೆ. ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಈಗ ನಿಮ್ಮ ಮನೆಯಲ್ಲಿ ದೊಡ್ಡವ್ರು ಯಾರು, ನಿಮ್ಮ ಯಜಮಾನರಾಗಲಿ ಅಥವಾ ದೊಡ್ಡ ಮಕ್ಕಳಾಗಲಿ ಸೊಸೆರಾಗಲಿ, ಅಯ್ಯೋ ಹಲಸಿಕಾಯಿ ಬೀಜನ ಅಂತ ಎಲ್ಲ ಮೂಗು ಮುರಿತಾರೆ. ಒಂದ್ಸತಿ ಈ ಥರ ಮಾಡಿ ನೋಡಿರಿ. ಅವಾಗ ನೀವು ಹಲಸಿನ ಹಣ್ಣು ತಂದು ಬೀಜ ನೀವೇ ಸಂಗ್ರಹಿಸಿ ಇಟ್ಕೊಂಡು ಈ ಥರ ಮಾಡ್ತೀರ, ಅಷ್ಟು ರುಚಿ ಇರ್ತವೆ.
ನಾವೇನು ಹೊರಗಡೆ ತಿಂತೀವಲ್ಲ ಹೋಟ್ಲಲ್ಲೆಲ್ಲ ಸಮೋಸ ಅದಕ್ಕಿಂತ ಚೆನ್ನಾಗಿರುತ್ತೆ ನಮ್ಮಲ್ಲಿ ನಾವು ಕೈ ಮುಟ್ಟಿ ಮಾಡ್ಕೊತೀವಲ್ಲ. ಹಂಗಾಗಿ ನಾನು ತೋರಿಸಿದಲ್ಲ ಪದಾರ್ಥಗಳು ಹಾಗೆ ಎಲ್ಲ ಪದಾರ್ಥಗಳು ಹಾಕಿ ಒಂದು ಮಿಸ್ ಮಾಡಿಬಿಡ್ರಿ, ತುಂಬ ಚೆನ್ನಾಗಾಗುತ್ತೆ. ಅದ್ರ ಸ್ವಲ್ಪ ಕಾಯಿ ತುರಿ ಹಾಕಿರ್ತೀವಲ್ಲ ಇನ್ನೂ ರುಚಿ ಬರುತ್ತೆ. ಅಂಗಡಿಗಳಲ್ಲಿ ಹೋಟ್ಲಲ್ಲಿ ಕಾಯಿ ತುರಿ ಹಾಕಲ್ಲ ಅವರು. ಇದು ಹಲಸಿನ ಹಣ್ಣಿನ ಬೀಜದಿಂದ ಸಮೋಸ ಮಾಡಿದ್ದೀನಿ. ಯಾಕಂದರೆ ಎಷ್ಟು ಹೆಲ್ದಿ ಫುಡ್ ಅಂದರೆ ಅಷ್ಟು ಹೆಲ್ದಿ ಫುಡ್ ಇದು. ಸಂಜೆ ಹೊತ್ತು ಟೀ ಕಾಫಿ ಜೊತೆಯಲ್ಲಿ ಈ ಥರ ಮಾಡಿಕೊಂಡು ಬಿಸಿ ಬಿಸಿಯಾಗಿ ನೆಂಚ್ಕೊಂಡು ತಿಂತಾಯಿದ್ರೆ ಎಷ್ಟು ರುಚಿ ಅಂದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿ ಇದೆ. ನೋಡಿ ಎಷ್ಟು ಒಂಥರ ಈ ಥರ ಬರುತ್ತೆ ನೋಡಿ. ನೋಡಿ ನೋಡಿ ಎಷ್ಟು ಮೃದುವಾಗಿ, ಹೊರಗಡೆ ಎಲ್ಲ ಒಂಥರ ಕುರುಮ್ ಅಂತಿರುತ್ತೆ, ಅಷ್ಟು ರುಚಿಯಾಗಿದೆ. ಇದು ನೆಂಚ್ಕೊಂಡು ಕಾಫಿ ಕುಡಿತಾಯಿದ್ರೆ ಟೀ ಕುಡಿತಾಯಿದ್ರೆ ಇನ್ನೂ ತಿನ್ನಬೇಕು ಇನ್ನೂ ಕುಡಿಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಹಲಸಿನ ಬೀಜ ಮಕ್ಕಳಿಗೆ ದೊಡ್ಡವರಿಗೆ ಹೆಂಗಸರಿಗೆ ಎಲ್ರಿಗೂ ತುಂಬ ಆರೋಗ್ಯ, ಆಮೇಲೆ ಭಾಳ ಒಂದು ಶಕ್ತಿ ಬರುತ್ತೆ ಈ ಬೀಜದಲ್ಲಿ. ಹಲಸಿನ ಬೀಜ ಅಂದರೆ ಅಷ್ಟು ಒಂದಿದು. ನೀವು ಒಂದು ಸತಿ ಟ್ರೈ ಮಾಡಿ.